ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಬೆಳಗಾವಿ ನಗರದ ಹೊರವಲಯದಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ. ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಯಿಂದಾಗಿ ಅವಾಂತರಗಳ ಸರಮಾಲೆಯ ಮುಂದುವರೆದಿದೆ ಬೆಳಗಾವಿ ಭಾಗದಲ್ಲಿ. ಇನ್ನು ಅನ್ನದಾತನ ಜಮೀನಿಗೆ ನೀರು ನುಗ್ಗಿದೆ. ಬಳ್ಳಾರಿ ನಾಲಾ ನೀರು, ಎಳ್ಳೂರು, ಶಹಾಪುರ, ವಡೇಗಾವಿ ರೈತನ ಬೆಳೆಯ ಹಾನಿಯಾಗಿದೆ. ನೀರಿನಲ್ಲಿ ಭತ್ತ, ತರಕಾರಿ, ಮೆಕ್ಕೆಜೋಳ ಕೊಚ್ಚಿ ಹೋಗಿವೆ. ಬೆಳೆ ಕೊಳೆಯುವಂತಹ ಒಂದು ಭೀತಿಯಲ್ಲಿ ಬೆಳಗಾವಿ ರೈತರು ಆತಂಕದಲ್ಲಿದ್ದಾರೆ, ಆ ಭೀತಿಯಲ್ಲಿದ್ದಾರೆ. ನಾಲಾ ಹೂಳೆತ್ತಲು ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನುವಂತಹ ಒಂದು ಆಕ್ರೋಶವನ್ನು ರೈತರು ವ್ಯಕ್ತಪಡಿಸ್ತಾರೆ. ಬಹುಶಃ ಹೂಳೆತ್ತಿದ್ದಿದ್ರೆ ನೀರು ಅಣೆಕಟ್ಟೆಯಲ್ಲಿ ಸಂಗ್ರಹವಾಗಿರ್ತಿತ್ತು. ಈ ರೀತಿ ನೀರನ್ನು ಹರಿಬಿಡುವಂಥ ಒಂದು ಪರಿಸ್ಥಿತಿ ಬರ್ತಾ ಇರಲ್ಲ ಅನ್ನುವಂಥ ಅಸಮಾಧಾನವನ್ನು ಹೊರಹಾಕ್ತಾರೆ ರೈತರು. ರೈತರ ಬೆಳೆಗಳಿಗೆಲ್ಲ ನೀರು ನುಗ್ಗಿದೆ. ಅದರ ಪರಿಣಾಮ ರೈತರು ಇವತ್ತು ಅನುಭವಿಸಬೇಕಾದಂಥ ಒಂದು ಪರಿಸ್ಥಿತಿ. ರೈತರು ಬೆಳೆದಂಥ ಬೆಳೆಗಳೆಲ್ಲವೂ ಕೂಡ ನೀರಿನಿಂದ ಆವೃತವಾಗಿದ್ದು ಈ ವೇಳೆ ರೈತ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ. ಆ ಭಾಗದಲ್ಲಿ ಬೆಳೆದಂಥ ಈ ಭತ್ತ ಇರಬಹುದು ಅಥವಾ ಬೇರೆ ಬೇರೆ ಆಹಾರ ಧಾನ್ಯಗಳನ್ನು ಬೆಳೆದಿರ್ತಾರೆ, ಅವೆಲ್ಲವೂ ಕೂಡ ನೀರಲ್ಲಿ ಸಂಪೂರ್ಣ ಕರಗಿ ಹೋಗಿಬಿಡುತ್ತೆ. ಅಂದರೆ ಹೊಲ ಗದ್ದೆಗಳಿಗೆ ನೀರು ನುಗ್ಗಿರೋದ್ರಿಂದಾಗಿ ನೀರಲ್ಲಿ ಕರಗಿ ಹೋಗಿಬಿಡುತ್ತೆ ಬೆಳೆದಂಥ ಬೆಳೆ. ಹಾಗಾಗಿ ರೈತ ಕಷ್ಟಪಟ್ಟು ಬೆಳೆ ಬೆಳೆದಿರ್ತಾನೆ. ಮುಂಗಾರು ಶುರುವಾಯಿತು ಅಂತ ಆ ಖುಷಿಯಲ್ಲೇ ಕುಣಿದಾಡಿರ್ತಾನೆ, ಒಳ್ಳೆ ಮಳೆ ಆಗ್ತಾ ಇದೆಯಪ್ಪ ಅಂತ. ಆದರೆ ಇದು ಅತಿವೃಷ್ಟಿ ಆಗ್ತಾ ಇರುವಂಥದ್ದು ಆತಂಕಕ್ಕೆ ದೂಡ್ತಾ ಇದೆ. ಬೆಳಗಾವಿಯ ಹೊರವಲಯದಲ್ಲಿ ಪ್ರವಾಹ ಭೀತಿ ಸೃಷ್ಟಿಯಾಗಿದ್ದು ನಾಲಾ ಹೂಳೆತ್ತಲು ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ.